ಓಂ ಕ್ಲೀಂ ಕಾಳಿಕಾಯೈ ನಮಃ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾನು ನಿಮಗೊಂದು ಇದೇ ಹೇಳ್ಕೊಡ್ತೀನಿ. ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿ. ಪ್ರೀತಿ ಪ್ರೇಮ ಆಗ್ಬೋದು ಅಥವಾ ಗಂಡ ಹೆಂಡತಿ ಆಗ್ಬೋದು. ನಿಮ್ಮ ಇಷ್ಟಪಟ್ಟುವಂಥವರು ನಿಮ್ಮಿಂದ ದೂರ ಆಗಿದ್ದರೆ ಹೇಗೆ ನಾವು ಮತ್ತೆ ಅವರನ್ನು ವಶ ಮಾಡ್ಕೋಬೇಕು ಅನ್ನೋ ಒಂದಕ್ಕೆ ಸ್ತ್ರೀ ವಶ ಯಂತ್ರ ಅಥವಾ ಪುರುಷ ವಶ ಯಂತ್ರ ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತು. ಹಾಗೆಯೇ ತುಂಬ ಜನ ನನ್ನನ್ನು ಕೇಳೋ ಪ್ರಶ್ನೆ ಒಂದೇ, ಈ ವಶೀಕರಣದ ಬಗ್ಗೆ ನಮಗೆ ತಿಳಿಸ್ಕೊಡಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಕೊಡಿ, ಇಲ್ಲ ಒಂದು ಸಪ್ರೇಟಾಗಿ ನಮಗೆ ವಿಡಿಯೋ ಮಾಡಿ ವಾಟ್ಸಪ್ನಲ್ಲಿ ಹಾಕ್ಕೊಡಿ ಅಂತ ಕೇಳ್ತೀರಾ. ದಯವಿಟ್ಟು ನಾನು ವಾಟ್ಸಪ್ನಲ್ಲಿ ಎಲ್ರಿಗೂ ಆ ಥರ ಹಾಕ್ಕೊಡೋಕ್ಕಾಗಲ್ಲ, ಒಬ್ಬೊಬ್ರಿಗೂ ಒಂದೊಂದು ಥರ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಾನು ಹಾಕುವಂಥ ವೀಡಿಯೋಗಳನ್ನ ನೋಡಿ ನೀವು ಪ್ರಯತ್ನ ಪಡಬಹುದು. ಹಾಗೆ ನಾವು ಹೇಳ್ಕೊಟ್ಟಂಥದ್ದು ಪ್ರಯತ್ನಪಟ್ಟು ಕೆಲಸ ಆಗಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಮ್ಮ ನಂಬರ್ಗೆ ಕರೆ ಮಾಡಿಕೊಡಿ. ನಿಮ್ಗೇನು ಕೆಲಸ ಆಗಬೇಕು ಅದನ್ನು ಖಂಡಿತವಾಗೂ ನಾವೇ ಮಾಡಿಕೊಡ್ತೀವಿ. ಹಾಗಾಗಿ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ, ಈ ಒಂದು ಯಂತ್ರವನ್ನು ಹಾಗೂ ಒಂದು ಯಂತ್ರದಲ್ಲಿ ಬೀಜಾಕ್ಷರಗಳನ್ನ ಹೇಗೆ ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಬರ್ಕೊಂಡು ಇದನ್ನು ಯಾವ ರೀತಿ ಪೂಜಿಸಿ ನೀವು ಹೇಗೆ ಉಪಯೋಗಿಸ್ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಒಂದು ತ್ರಿಭುಜಾಕಾರದಲ್ಲಿ ಒಂದು ಯಂತ್ರವನ್ನು ಬರ್ಕೊಳ್ಳೋಣ. ಇದು ತುಂಬ ಎಲ್ಲ ಯಂತ್ರಗಳಿಗೂ ಇದು ಶ್ರೇಷ್ಠವಾಗಿರೋ ಯಂತ್ರ. ಎಷ್ಟೋ ಜನಗಳಿಗೆ ಎಷ್ಟೋ ಕೆಲಸಗಳಿಗೆ ಈ ಒಂದು ಯಂತ್ರ ಆಗಿದೆ. ಇದನ್ನು ಬರ್ಕೊಂಡ ನಂತರ ನೀವೇನು ಮಾಡ್ತೀರಪ್ಪ ಅಂದರೆ, ಮೊದಲನೇದಾಗಿ ನೀವು ಈ ಯಂತ್ರನ ಬರಿಬೇಕಾದ್ರೆ ಒಂದು ಭೋಜಪತ್ರ ಅಥವಾ ನೋಡಿ ಈ ರೀತಿ ತಗಡು. ಭೋಜಪತ್ರ ಅಂದರೆ ತೋರಿಸ್ತೀನಿ ನಾನು ಇನ್ನೊಂದು ಸಾರಿ ನಿಮ್ಗೆ ತೋರಿಸಿದ್ದೀನಿ, ಹಳೆ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಈ ಒಂದು ತಾಮ್ರದ ತಗಡು ಅಥವಾ ಭೋಜಪತ್ರ, ಆಯಿತಾ. ಇದು ಈ ಸೈಜ್ನಲ್ಲೇ ಮಾಡಬೇಕು ಅನ್ನೋದೇನಿಲ್ಲ, ನಿಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ನೀವು ಮಾಡ್ಕೊಳ್ಳಿ, ಇಟ್ಕೊಳ್ಳೋದು ನಿಮ್ಗೆ ಸೇರಿದ್ದು. ಮೊದಲನೇದಾಗಿ ಭೋಜಪತ್ರ ಅಥವಾ ತಾಮ್ರದ ತಗಡು ಮೇಲೆ ಇದನ್ನು ಬರೀಬೇಕು. ನಾನು ನಿಮಗೆ ಇಲ್ಲಿ ಒಂದು ಪೇಪರ್ ಮೇಲೆ ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದಿದಪ್ಪ ಯಂತ್ರ ಯಾವುದು ಅಂತ ಕೇಳಿದ್ರೆ, ಸ್ತ್ರೀ ವಶ ಪುರುಷ ವಶ ಯಂತ್ರ, ಸ್ತ್ರೀ ವಶೀಕರಣ ಯಂತ್ರ. ಮತ್ತು ಪುರುಷ ವಶೀಕರಣ ಯಂತ್ರ. ಯಾವ್ದು ಬೇಕಾದ್ರೂ ನೀವು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು ನೀವು. ಈ ಒಂದು ಯಂತ್ರವನ್ನು ಎಲ್ಲರೂ ಬರೆದಿಟ್ಕೊಳ್ಳಿ. ಇದು ಬರೆದು ಎಲ್ರಿಗೂ ಕಾಣಿಸ್ತಿದೆಯಾ? ನಾನು ಸ್ವಲ್ಪ ಕ್ರಾಸ್ನಲ್ಲಿ ಬರಿತಾ ಇದ್ದೀನಿ, ಹಾಗಾಗಿ ನಿಮಗೆ ವಿಡಿಯೋ ಇದಾಗಬಹುದು. ಹಾಗಾಗಿ ಸ್ಟ್ರೈಟ್ ಮಾಡಿಕೊಂಡು ಬರೀತೀನಿ. ಓಕೆ. ಮೊದಲನೇದಲ್ಲಿ ನೋಡಿ, ಈ 1 2 3 4 5 6 ಈ 3 ತ್ರಿಭುಜಗಳಲ್ಲಿ ಏನಿದೆ, ಯಾರು ಈ ಬಾಕ್ಸ್ನಲ್ಲಿ ನೀವೇನು ಮಾಡ್ತೀರಾ ಅಂದರೆ, ಮೊದಲನೇದಾಗಿ ಇಲ್ಲಿ ಶ್ರೀಮ್ ಅಂತ ಹಾಕೊಳ್ಳಿ. ಶ್ರೀಮ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಬರೆಯೋದನ್ನು, ಮತ್ತೆ ಕಮೆಂಟಲ್ಲಿ ಕೇಳಬೇಡಿ. ಇಲ್ಲಿ ಕ್ಲೀಮ್ ಅಂತ ಹಾಕೊಳ್ಳಿ. ಮತ್ತು ಇಲ್ಲಿ ಕ್ಲೀಮ್, ಇಲ್ಲಿ ಕೂಡ ಕ್ಲೀಮ್, ಆಯಿತಾ. ಮತ್ತು ಇಲ್ಲಿ ಹರೀಮ್ ಅಂತ ಹಾಕೊಳ್ಳಿ. ಆಮೇಲೆ ಇಲ್ಲೂ ಕೂಡ ಹರೀಮ್ ಹಾಕ್ಕೊಂಡು ಇಲ್ಲಿ ಮತ್ತೆ ಶ್ರೀಮ್ ಇದನ್ನು ಹಾಕ್ಕೊಂಡ್ರ. ಹಾಗೆ ಈ ಮಧ್ಯದಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಜಾಗದಲ್ಲಿ ಒಂದು ಮಂತ್ರವನ್ನು ಬರೀಬೇಕು. ಅದು ಬೀಜ ಮಂತ್ರ. ಮಂತ್ರ ಅಂದರೆ ಉದ್ದು ಮಂತ್ರವಲ್ಲ, ಒಂದು ಸಣ್ಣ ಬೀಜ ಮಂತ್ರ ಹೇಳ್ತೀನಿ ನೋಡಿ. ಇದರಲ್ಲಿ ಮಂತ್ರ ಬರೀತೀನಿ ನಾನು. ಮಂತ್ರ ಅಂತಲೇ ಹಾಕಿರ್ತೀನಿ, ನೀವು ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ ಓಂ ಮತ್ತು ಕ್ರೀಮ್ ಇದು, ಮತ್ತು ಕ್ಲೀಮ್, ಆಯಿತಾ. ಕ್ಲೀಮ್ ಅಂತ ಬರೆದು ಇಲ್ಲಿ ಅವರ ಹೆಸರು ಬರೀರಿ. ನೀವು ಯಾರು ಇಷ್ಟಪಟ್ಟಿದ್ದೀರಾ, ಅವ್ರು ನಿಮ್ಮಂತ ಯಾರು ಆಗಬೇಕು ಅವ್ರ ಹೆಸರನ್ನ ನೋಡಿ ಈ ಜಾಗದಲ್ಲಿ ಬರೀರಿ. ಬರೆದು ಮಮ ವಶಂ ಅಂತ ಬರ್ಕೊಳ್ಳಿ. ಮಮ ವಶಂ ಕುರು ಸ್ವಾಹ, ಕುರು
ಕುರು ಸ್ವಾಹ. ಗೊತ್ತಲ್ವಾ? ಅರ್ಥ ಆಯ್ತಲ್ವಾ? ಅವ್ರ ಹೆಸರು ಏನಂತ ಇದೆ ಅದನ್ನು ನೀವೇನಂತ ಬರ್ಕೋತೀರಾ ಬರ್ಕೊಳ್ಳಿ. ನಾನಿಲ್ಲಿ ದೇವದತ್ತ ಅಂತ ಬರ್ಕೊಂಡಿದ್ದೀನಿ. ಯಾವ ದೇವದತ್ತ ಅಂದರೆ ನಾವು ಯಾರ ಹೆಸರನ್ನು ಯೂಸ್ ಮಾಡಲ್ಲ, ಹಾಗಾಗಿ ಒಂದು ದೇವದತ್ತ ಅನ್ನೋ ಒಂದು ಹೆಸರನ್ನ ಬರೆದಿದ್ದೀನಿ. ಈ ಒಂದು ಯಂತ್ರವನ್ನು ಇನ್ನೊಂದು ಸಾರಿ ನೀಟಾಗಿ ನೋಡ್ಕೊಳ್ಳಿ. ಅರ್ಥ ಆಗಲ್ಲ ಗುರುಗಳೇ, ಕರೆಕ್ಟಾಗಿ ತೋರಿಸಿ, ಮಂತ್ರಗಳನ್ನ ತೋರಿಸಿ, ಬೀಜಾಕ್ಷರಗಳು ತೋರಿಸಿ ಅಂತ ಎಷ್ಟೋ ಜನ ಕೇಳಿದ್ರೆ, ಹಾಗಾಗಿ ಈ ಒಂದು ಮಂತ್ರವನ್ನು ನೀಟಾಗಿ ನೋಡ್ಕೊಳ್ಳಿ. ಇದನ್ನು ನೀವು ಏನು ಮಾಡ್ತೀರಪ್ಪ ಅಂದರೆ, ಇದನ್ನು ಭೋಜಪತ್ರ ಅಥವಾ ತಾಮ್ರದ ತಗಡಿನಲ್ಲಿ ನೀವು ಇದನ್ನು ಬರೆದು ಇದನ್ನು ನೀವು ಪೂಜೆ ಮಾಡ್ಕೋಬೇಕು. ನಿಮ್ಮ ಇಷ್ಟಾರ್ಥ ದೇವರು ಏನಿರುತ್ತೆ ಆ ಇಷ್ಟಾರ್ಥ ದೇವರಿಗೆ ಅದನ್ನು ಇದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ನೀವು ಪೂಜೆ ಮಾಡಿ, ಅವರ ಒಂದು ಹೆಸರು ಬರೆದು ನಿಮ್ಮ ಹೆಸರು ಒಂದು ಬರೆದು ಜೊತೆಲಿ ಪೂಜೆ ಮಾಡಿಕೊಂಡು ಇದನ್ನು ನೀವು ಮಲಗುವಂಥ ಜಾಗದಲ್ಲಿ, ನೀವೆಲ್ಲಿ ಮಲಗ್ತೀರಾ ಆ ಜಾಗದಲ್ಲಿ ದಿಂಬಿನ ಕೆಳಗೋ ಅಥವಾ ಹಾಸಿಗೆ ಕೆಳಗೋ ಈ ಒಂದು ಯಂತ್ರವನ್ನು ನೀವು ಪೂಜಿಸಿ ಇಟ್ಕೋಬೇಕು. ಇಟ್ಕೊಳ್ಳೋದ್ರಿಂದ ನಿಮಗೆ ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅವರು ಆದಷ್ಟು ಬೇಗ ನಿಮ್ಮ ಜೊತೆ ಬಂದು ಇರ್ತಾರೆ, ವಶ ಆಗ್ತಾರೆ. ನೀವು ಇಷ್ಟಪಟ್ಟವರು ನಿಮ್ಮಂತೆ ನಿಮ್ಗೆ ಆಗ್ತಾರೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನು ಅನಿಸುತ್ತೆ ನಾವು ವೀಡಿಯೋಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ನಲ್ಲಿ ಹಾಕಿ. ಹಾಗೆ ನಮ್ಮಿಂದ ಯಾವುದಾದ್ರೂ ಒಂದು ವೀಡಿಯೋಗಳು ಬೇಕಿದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಹಾಕಿ. ಹಾಗೆ ನಿಮ್ಮ ಸಮಸ್ಯೆಗಳು ಎಂಥ ಸಮಸ್ಯೆನೇ ಆಗಿರಲಿ, ಆ ಸಮಸ್ಯೆಗಳಿಗೆ ಪರಿಹಾರ ಏನಾರು ಬೇಕಿದ್ದರೆ ಖಂಡಿತ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ. ನಿಮ್ದು ಯಾವುದೇ ಸಮಸ್ಯೆ ಆದರೂ ನಾವು ಖಂಡಿತವಾಗಿ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.